ನಮಸ್ಕಾರ, ನೀವು ನೋಡ್ತಾ ಇದ್ರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ನಾನೇ ಸಿಎಂ. ಹೌದು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿ ಆಯಿತು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕ ಆಯಿತು. ಇನ್ನು ಮುಂದೆ ಇರೋದು ರಾಜ್ಯದ ಆಡಳಿತ. ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿರುವಂಥ ನಾಡದೊರೆ ಡಿ.ಕೆ. ಶಿವಕುಮಾರ್ ಅವರ ಆಡಳಿತ ವೈಖರಿ ಹೇಗಿರುತ್ತೆ? ಸಿಎಂ ಡಿ.ಕೆ.ಶಿಯ ಹಿಂದಿನ ಮಹಾಶಕ್ತಿಯೇ ನವ ಯುವ ಬ್ರಿಗೇಡ್. ಹೌದು, ಡಿ.ಕೆ. ಶಿವಕುಮಾರ್ ಸುತ್ತುವಂತಹ ಯುವ ಶಾಸಕರ ನೀಲಿಗಣ್ಣಿನ ಪಡೆ ಇದೆ. ಪ್ರಮುಖವಾಗಿ ಸೋಲಾಗ್ಲಿ ಗೆಲುವಾಗ್ಲಿ ಈ ಯುವ ಶಾಸಕರದ್ದು ಡಿ.ಕೆಗೆ ಬೆಂಬಲ ಇದ್ದೇ ಇರುತ್ತೆ. ಸಿಎಂ ಡಿ.ಕೆ. ಶಿವಕುಮಾರ್ ಹಿಂದಿನ ಮಹಾಶಕ್ತಿಯೇ ಅದು ನವ ಯುವ ಬ್ರಿಗೇಡ್. ಆ ಮೂಲಕ ಡಿ.ಕೆ. ಶಿವಕುಮಾರ್ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಬೇಕು ಅನ್ನುವಂತಹ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 2 ವರ್ಷ ಅವರು ಏನು ಅಧಿಕಾರದ ಚುಕ್ಕಾಣಿ ಹಿಡಿತಾರೆ, ಅವರ ಹಿಂದಿನ ಮಹಾಶಕ್ತಿಯೇ ನವ ಯುವ ಬ್ರಿಗೇಡ್. ಡಿ.ಕೆ.ಶಿ ಸುತ್ತುವ ಯುವ ಶಾಸಕರ ನೀಲಿಗಣ್ಣಿನ ಪಡೆ. ಸೋಲಾಗ್ಲಿ ಗೆಲುವಾಗ್ಲಿ ಈ ಯುವ ಶಾಸಕರದ್ದು ಡಿ.ಕೆಗೆ ಬೆಂಬಲ. ಆರಂಭದಿಂದಲೂ ಡಿ.ಕೆ. ಶಿವಕುಮಾರ್ಗೆ ಬೆಂಬಲವಾಗಿ ನಿಂತಿರುವಂತಹ ಶಾಸಕರು. ಡಿ.ಕೆ.ಶಿ ಸುತ್ತುವ ಯುವ ಶಾಸಕರ ನೀಲಿಗಣ್ಣಿನ ಪಡೆ ಇದೆ. ಸೋಲಾಗ್ಲಿ ಅಥವಾ ಗೆಲುವಾಗ್ಲಿ ಈ ಯುವ ಶಾಸಕರು ಯಾವಾಗಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಜೊತೆಯೇ ನಿಲ್ತಾರೆ. ಆರಂಭದಿಂದಲೂ ಡಿ.ಕೆ.ಶಿಗೆ ಬೆಂಬಲವಾಗಿ ನಿಂತಹ ಶಾಸಕರು ನವ ಯುವ ಶಕ್ತಿಯ ಬ್ರಿಗೇಡ್. ಡಿ.ಕೆ.ಶಿ ಸುತ್ತುವಂತಹ ಯುವ ಶಾಸಕರ ನೀಲಿಗಣ್ಣಿನ ಪಡೆ. ಅದು ಗೆಲುವಿರಬಹುದು, ಸೋಲಿರಬಹುದು. ಆ ಸಂದರ್ಭದಲ್ಲಿ ಕೂಡ ಯುವ ಶಾಸಕರು, ಆ ಯುವ ಶಾಸಕರ ಪಡೆ ಡಿ.ಕೆ. ಶಿವಕುಮಾರ್ಗೆ ಬೆಂಬಲವಾಗಿ ನಿಲ್ಲುತ್ತೆ. ಡಿ.ಕೆ. ಶಿವಕುಮಾರ್ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ ರಾಜ್ಯದಲ್ಲಿ. ಅಂದರೆ ಒಬ್ಬ ನಾಯಕರಾಗಿ ಇದೀಗ ನಾಡ ದೊರೆಯಾಗಿ ಮುಂಚೂಣಿಯಲ್ಲಿದ್ದಾರೆ. ಆದರೆ ಅವರ ಸುತ್ತ ಇರುವಂಥ, ಅವರ ಜೊತೆ ಇರುವಂಥ ಮಹಾಶಕ್ತಿ ಅಂತಂದರೆ ಅದು ನವ ಯುವ ಬ್ರಿಗೇಡ್. ಆ ಮೂಲಕ ಡಿ.ಕೆ. ಶಿವಕುಮಾರ್ ಯುವ ಶಾಸಕರ ನೀಲಿಗಣ್ಣಿನ ಪಡೆಯನ್ನೇ ಕಟ್ಟಿದ್ದಾರೆ. ಅಲ್ಲಿ ಆ ನೀಲಿಗಣ್ಣಿನ ಪಡೆ, ಆ ಯುವ ಶಾಸಕರದ್ದು ಡಿ.ಕೆ. ಶಿವಕುಮಾರ್ಗಿರುವಂಥ ಬೆಂಬಲ ಹೇಗಿದೆ ಅಂತಂದರೆ, ಸೋಲಾಗಲಿ ಗೆಲುವಾಗಲಿ ಯಾವಾಗಲೂ ಕೂಡ ಜೊತೆಯಲ್ಲಿ ನಿಲ್ಲುವಂಥ ಬಂಡೆಯ ಹೆಬ್ಬಂಡೆ, ಅಂದರೆ ಬಂಡೆಗೆ ಹೆಬ್ಬಂಡೆ ಅಂತೆ ನಿಲ್ಲುವಂಥ ಒಂದು ಯುವ ಬ್ರಿಗೇಡೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ನಿಲ್ಲುತ್ತೆ. ಆರಂಭದಿಂದಲೂ ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಬಲವಾಗಿ ನಿಲ್ತಾ ಇರುವಂಥ ಶಾಸಕರು. ಕನಕಪುರ ಬಂಡೆಗೆ ಶ್ರೀರಕ್ಷಿಯಾಗಿ ನಿಲ್ತಾ ಇರುವಂಥ ಯುವ ಶಾಸಕರ ಪಡೆಯೇ ಇದೆ, ಯುವ ಬ್ರಿಗೇಡ್ ಇದೆ. ಡಿ.ಕೆ. ಶಿವಕುಮಾರ್ ಹಿಂದಿನ ಮಹಾಶಕ್ತಿ ಇದು. ಇವತ್ತು ಡಿ.ಕೆ. ಶಿವಕುಮಾರ್ ಆಡಳಿತದ ಚುಕ್ಕಾಣಿ ಹಿಡಿದಿದ್ದಾರೆ. ನಾಡ ದೊರೆಯಾಗಿ 2 ವರ್ಷ ಕಾಲ ರಾಜ್ಯವನ್ನ ಅಭಿವೃದ್ಧಿಯ ಪಥದೆಡೆಗೆ ಮುನ್ನಡೆಸಬೇಕು ಅನ್ನುವಂಥ ಕನಸನ್ನ ಕಂಡಿದ್ದಾರೆ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯನವರ ತರುವಾಯ ಕಾಂಗ್ರೆಸ್ನಲ್ಲಿ 2 ವರ್ಷಗಳ ಕಾಲ ಡಿ.ಕೆ. ಶಿವಕುಮಾರ್ ಅವರೇ ರಾಜ್ಯಭಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕನಕಪುರ ಬಂಡೆಗೆ ಶ್ರೀರಕ್ಷಿಯಾಗಿ ನಿಂತದ್ದು ಯುವ ಶಾಸಕರು. ಅದು ಡಿ.ಕೆ.ಶಿ ಸುತ್ತುವ ಯುವ ಶಾಸಕರ ನೀಲಿಗಣ್ಣಿನ ಪಡೆ. ಅದು ಯುವ ಬ್ರಿಗೇಡ್, ಅದು ನವ ಯುವ ಬ್ರಿಗೇಡ್. ಡಿ.ಕೆ.ಶಿ ಹಿಂದಿನ ಮಹಾಶಕ್ತಿ ಸದ್ದಿಲ್ಲದೆ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಆರಂಭದಿಂದಲೂ ಡಿ.ಕೆ.ಶಿಗೆ ಬೆಂಬಲವಾಗಿ ನಿಂತಹ ಶಾಸಕರುಗಳು ಅಥವಾ ನಿಂತಿರುವಂತಹ ಶಾಸಕರುಗಳು, ಅದು ಕಷ್ಟ ಇರಲಿ ಅಥವಾ ಸುಖ ಇರಲಿ, ಗೆಲುವಿರಲಿ ಅಥವಾ ಸೋಲಿರಲಿ, ಈ ಯುವ ಶಾಸಕರದ್ದು ಡಿ.ಕೆಗೆ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ.